ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಉಮೇಶ್ ಜಾಧವ್ ಬೆನ್ನಲ್ಲೇ ಕಾಂಗ್ರೆಸ್ಗೆ ಕೈ ಕೊಡ್ತಾರಾ ಬೇರೆ ಅತೃಪ್ತರು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ, ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ. ಶಾಸಕ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಅತೃಪ್ತರ ಸಭೆ ಸಾಕಷ್ಟು ಕಾರಣಗಳಿಂದ ಕುತೂಹಲ ಕೆರಳಿಸಿದೆ. ನಿನ್ನೆ ರಾತ್ರಿ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ನಾಗೇಂದ್ರ ಇವರೆಲ್ಲರೂ ಕೂಡ ಸಭೆ ಸೇರಿದ್ರು. ಬೆಂಗಳೂರಿನ 7 ಮಿನಿಸ್ಟರ್ ಕ್ವಾರ್ಟರ್ಸ್ ನಲ್ಲಿರುವಂತಹ ಅವರ ನಿವಾಸದಲ್ಲಿ ನಡೆಸಲಾದಂತಹ ಸಭೆ. ಮೂವರು ಶಾಸಕರ ನಡುವೆ ಹಾಗಾದ್ರೆ ಯಾವ ವಿಚಾರವಾಗಿ ಮಾತುಕತೆ ನಡೆಯಿತು? ತೀವ್ರ ಕುತೂಹಲವನ್ನ ಕೆರಳಿಸಿದೆ ಈ ಮೂವರು ಅತೃಪ್ತರ ನಡೆ. ಉಮೇಶ್ ಜಾಧವ್ ಬೆನ್ನಲ್ಲೇ ಹಾಗಾದ್ರೆ ಕಾಂಗ್ರೆಸ್ಗೆ ಮತ್ತಷ್ಟು ಅತೃಪ್ತರು ಕೈ ಕೊಡುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ ಅನ್ನುವಂಥದ್ದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ಒಂದು ಪ್ರಶ್ನೆ. ಯಾಕಂದ್ರೆ ಶಾಸಕ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ನಿನ್ನೆ ಒಂದು ಸಭೆ ನಡೆದಿತ್ತು. ಈ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ನಾಗೇಂದ್ರ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಹಾಗಾದ್ರೆ ಈ ಅತೃಪ್ತರು ಯಾವ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ, ಏನು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಕುತೂಹಲ. ಬೆಂಗಳೂರಿನ 7 ಮಿನಿಸ್ಟರ್ ಕ್ವಾರ್ಟರ್ಸ್ ನಲ್ಲಿ ಇರುವಂತಹ ಶಾಸಕ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂತ ಅತೃಪ್ತರ ಸಭೆ ಇದು. ಎಲ್ಲೋ ಒಂದು ಕಡೆ ಪ್ರತಿ ಬಾರಿ ಆಪರೇಷನ್ ಕಮಲ ವಿಚಾರ ಬಂದಾಗ ಒಂದಷ್ಟು ಕಾಂಗ್ರೆಸ್ ಅತೃಪ್ತ ಶಾಸಕರ ಹೆಸರು ಮುಂಚೂಣಿಯಲ್ಲಿ ಕೇಳಿಸುವಂತದ್ದು, ಹಾಗೆ ಅವರೆಲ್ಲರೂ ಕೂಡ ಬಿಜೆಪಿ ಕಡೆ ಬರ್ತಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆ ಅದ್ಯಾವುದು ಕೂಡ ಇಲ್ಲಿವರೆಗೂ ಅಧಿಕೃತವಾಗಿ ಆಗಲಿಲ್ಲ. ಆದ್ರೆ ಇದೀಗ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ಗೆ ಕೈಕೊಟ್ಟ ಬೆನ್ನಲ್ಲೇ ಉಳಿದ ಅತೃಪ್ತರ ನಿರ್ಧಾರ ಏನು? ಹಾಗಾದ್ರೆ ಕಾಂಗ್ರೆಸ್ನಲ್ಲಂತೂ ಅವ್ರು ಯಾರು ಕೂಡ ಕಾಂಗ್ರೆಸ್ನಲ್ಲಿ ಇದ್ದಾರೆ ಅಷ್ಟೇ ಹೊರತುಪಡಿಸಿದ್ರೆ ಯಾವುದೇ ಪಕ್ಷದ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ. ಮೇಲ್ನೋಟಕ್ಕೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೂ ಹಿನ್ನೆಟ್ಟು ಹಾಕ್ತಾ ಇರುವಂತದ್ದು. ಹಾಗಾದ್ರೆ ಅವರ ನಡೆ ಏನು ಅನ್ನೋದೇ ಸದ್ಯಕ್ಕೆ ಎಲ್ಲರೂ ಕೇಳ್ತಾ ಇರುವಂತ ಪ್ರಶ್ನೆ. ಬೆಂಗಳೂರಿನ 7 ಮಿನಿಸ್ಟರ್ ಕ್ವಾರ್ಟರ್ಸ್ ನಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಿನ್ನೆ ಒಂದಷ್ಟು ಅತೃಪ್ತರು ಸಭೆ ಸೇರಿದ್ರು. ಹಾಗಾದ್ರೆ ಅವರ ನಡುವೆ ಯಾವ ವಿಚಾರವಾಗಿ ಮಾತುಕತೆ ನಡೆದಿದೆ, ಏನು ನಿರ್ಧಾರಕ್ಕೆ ಬಂದಿದ್ದಾರೆ, ಅಥವಾ ಬಿಜೆಪಿ ಸೇರ್ಪಡೆ ಬಗ್ಗೆ ಏನಾದ್ರೂ ಚರ್ಚೆ ಆಗಿದೆಯಾ? ಎಲ್ಲಾ ಕುತೂಹಲ ಕೆರಳಿಸಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಿವಕುಮಾರ್, ಜಾಧವ್ ಬೆನ್ನಲ್ಲೇ ಬೇರೆ ಅತೃಪ್ತರು ಏನಾದ್ರೂ ಬಿಜೆಪಿ ಕಡೆ ಮುಖ ಮಾಡುವಂತ ಸಾಧ್ಯತೆ ಇದೆಯಾ? ಏನಾಗ್ತಾ ಇದೆ ಡೆವಲಪ್ಮೆಂಟ್ ಅತೃಪ್ತರ ನಡುವೆ? ಖಂಡಿತವಾಗ್ಲೂ ಅಂಕಿತಾ, ಯಾಕೆಂದ್ರೆ ಇವತ್ತು ಉಮೇಶ್ ಜಾಧವ್ ಅವರು ರಿಸೈನ್ ಅನ್ನ ಮಾಡಿದ್ದಾರೆ. ಸೊ ಇದಕ್ಕೂ ಹಿಂದೆ ಅಂದ್ರೆ ನಿನ್ನೆ ಸಂಜೆ ಅತೃಪ್ತ ಶಾಸಕರು ಅಂತೇಳಿ ಈ ಹಿಂದೆ ಏನು ಗುರುತಿಸ್ಕೊಂಡಿದ್ರು ರಮೇಶ್ ಜಾರಕಿಹೊಳಿ ಜೊತೆಗೆ ಮಹೇಶ್ ಕುಮಟಳ್ಳಿ ಹಾಗೆ ನಾಗೇಂದ್ರ ಅವರು ರಮೇಶ್ ಜಾರಕಿಹೊಳಿ ಅವರ 7 ಮಿನಿಸ್ಟರ್ ಕ್ವಾರ್ಟರ್ಸ್ ನಿವಾಸದಲ್ಲಿ ನಿನ್ನೆ ರಾತ್ರಿ ಸಾಕಷ್ಟು ಹೊತ್ತಿನವರೆಗೆ ಚರ್ಚೆಯನ್ನು ಒಂದು ಕಡೆ ಅವರು ಕೂಡ ರಿಸೈನ್ ಮಾಡುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರಾ, ಅಥವಾ ಪಕ್ಷದಿಂದ ಕಾಲನ್ನ ತೆಗೆದು ಮತ್ತೆ ಬಿಜೆಪಿಯತ್ತ ಹೊರಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ನಿನ್ನೆ ತಡರಾತ್ರಿಯವರೆಗೂ ಕೂಡ ಅವರು ಸಭೆಯನ್ನ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಾಗೇಂದ್ರ ಮತ್ತೆ ಮಹೇಶ್ ಕುಮಟಳ್ಳಿ ಅವರು ಸೇರಿ ಸಭೆಯನ್ನ ನಡೆಸಿದ್ದಾರೆ. ಇವತ್ತು ಮಧ್ಯಾಹ್ನ ಕೂಡ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ನಾಗೇಂದ್ರ ಅವರು ಭೇಟಿಯನ್ನ ಕೊಟ್ಟು ರಮೇಶ್ ಜಾರಕಿಹೊಳಿ ಅವರ ಜೊತೆ ಮತ್ತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂಕಿತ. ಯಾಕೆಂದ್ರೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರು ಕೋಲಾರದ ಶ್ರೀನಿವಾಸಪುರದ ಸ್ಪೀಕರ್ ರಮೇಶ್ ಕುಮಾರ್ ಅವರ ನಿವಾಸಕ್ಕೆ ತೆರಳಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸೊ ಅದಾದ ಬಳಿಕ ಮತ್ತೆ ನಾಗೇಂದ್ರ ಅವರು ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಭೇಟಿಯನ್ನ ಏನ್ ಕೊಟ್ಟರು. ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗಿದೆ. ಯಾಕೆಂದ್ರೆ ಹಿಂದೆ ಮುಂಬೈಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ, ನಾಗೇಂದ್ರ ಮತ್ತೆ ಮಹೇಶ್ ಕುಮಟಳ್ಳಿ ಅವರ ಜೊತೆ ಉಮೇಶ್ ಜಾಧವ್ ಅವರು ಕೂಡ ಸೇರ್ಕೊಂಡಿದ್ದು. ಆ ಜೊತೆಗೆ ಕಾಂಗ್ರೆಸ್ ಪಕ್ಷ ಕರೆದಂತಹ 3 CLP ಸಭೆಗೂ ಕೂಡ ಅವರು ಗೈರಾಗಿದ್ರು. ಮತ್ತೆ ವಿಧಾನಸಭೆ ಕಲಾಪಕ್ಕೂ ಕೂಡ ಅವರು ಹಾಜರಾಗದೆ ವಿಪ್ ಅನ್ನ ಕೊಟ್ಟು ಕೂಡ ಪತ್ರದ ಮೂಲಕ ಒಂದು ವಿವರಣೆಯನ್ನ ಕೊಟ್ಟಿದ್ದು. ಹೀಗಾಗಿ 4 ಕೂಡ ಇನ್ನು ಅತೃಪ್ತ ಮನಸ್ಥಿತಿಯನ್ನೇ ಹೊಂದಿದ್ರು. ಇದೀಗ ಜಾಧವ್ ಅವರು ರಿಸೈನ್ ಅನ್ನ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಮತ್ತೆ 3 ಅತೃಪ್ತ ಶಾಸಕರು ಮತ್ತೆ ಸಭೆಯನ್ನ ನಡೆಸ್ತಾ ಇರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂಕಿತಾ. ಧನ್ಯವಾದ ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.